ಅವರನ್ನು ಇವತ್ತು ಈ ಸಂದರ್ಭದಲ್ಲಿ ಶುಭಗಳಿಗೆ ನೆನೆಸುತ್ತಾ, ಮೊನ್ನೆ ಕೂಡ ಹೇಳಿದ್ದೆ, ಇವತ್ತು ಮತ್ತೆ ಅದನ್ನೇ ಬಾಬಾ ಸಾಹೇಬ್ ವಾಣಿ ಹೇಳ್ತೀನಿ. ಯಾಕಂದ್ರೆ ಇದರಲ್ಲಿ ಸ್ವಾಭಿಮಾನ ಇದೆ. ಸ್ವಾಭಿಮಾನ ಮತ್ತು ಸ್ವಾವಲಂಬನೆ ಇಲ್ಲದ ಮನುಷ್ಯ ಜೀವಂತ ಶವವಿದ್ದಂತೆ. ಎಲ್ಲಿ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತದೆಯೋ ಅಲ್ಲಿ ನೀವು ಹಾಕುವ ಚಪ್ಪಲಿಯನ್ನು ಕೂಡ ಬೇಡಬೇಡಿ ಅನ್ನೋಂಥ ಮಾತನ್ನ ಹೇಳ್ತಕ್ಕಂಥ ಮಹಾನ್ ಮಾನವತಾವಾದಿ ವಿಶ್ವರತ್ನ ಬೋಧಿಸತ್ವ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇವತ್ತು ಈ ಸಂದರ್ಭದಲ್ಲಿ ಈ ಶುಭಗಳಲ್ಲಿ ಸ್ಮರಿಸುತ್ತಾ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಡೆ ಹೇಳ್ತಾರೆ, ಮಾರಾಟವಾಗದ ಸಮಾಜ ಮಾರಾಟವಾಗದ ನಾಯಕನನ್ನು ಸೃಷ್ಟಿ ಮಾಡ್ತಾನಂತ ಹೇಳಿ. ಇವತ್ತಿನ ಈ ಒಂದು ಭಾರತದ ಒಂದು ಸಾಮಾಜಿಕ ಅಡಿಯಲ್ಲಿ, ಕರ್ನಾಟಕದ ಸಾಮಾಜಿಕ ಅಡಿಯಲ್ಲಿ ಮತ್ತು ಸ್ಥಳೀಯ ನಾಯಕರುಗಳ ಸಾಮಾಜಿಕ ಅಡಿಯಲ್ಲಿ ಇವತ್ತು ನಾಯಕ ಅಂದ್ರೆ ಯಾರು, ಅಧ್ಯಕ್ಷ ಅಂದ್ರೆ ಯಾರು, ಇವತ್ತು ಸಂಚಾಲಕ ಅಂದ್ರೆ ಯಾರು, ಇವತ್ತು ಮುಖಂಡ ಅಂದ್ರೆ ಯಾರು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ದೃಷ್ಟಿಯಲ್ಲಿ ಹೇಳ್ತಾರೆ. ಅವರು ಒಂದ್ ಕಡೆ ನೋಡಿದ್ರೆ ನಮ್ಗೆಲ್ಲರಿಗೂ ಒಬ್ಬರೇ ನಾಯಕರು, ಅವರು ತಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಹಣೆಬರಹವನ್ನು ಬರೆದಿರ್ತಕ್ಕಂಥವ್ರು, ನಮ್ಮೆಲ್ಲರಿಗೂ ಸಾಮಾಜಿಕ ನ್ಯಾಯದಲ್ಲಿ ಬದುಕ್ತಕ್ಕಂಥ ಒಂದು ವಾತಾವರಣ ಕಲ್ಪಿಸಿರ್ತಕ್ಕಂಥವ್ರು. ಅವರ ದೃಷ್ಟಿಕೋನದಲ್ಲಿ ಏನಿತ್ತು, ನಾಯಕ ಅಂದ್ರೆ ಯಾರು, ಅಧ್ಯಕ್ಷ ಅಂದ್ರೆ ಯಾರು, ಸಂಚಾಲಕ ಅಂದ್ರೆ ಯಾರು, ಮುಖಂಡರಂದ್ರೆ ಯಾರು. ಬುದ್ಧರ ದೃಷ್ಟಿಯಲ್ಲಿ, ಬಸವಣ್ಣವರ ದೃಷ್ಟಿಕೋನದಲ್ಲಿ, ತಂದೆ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ದೃಷ್ಟಿಕೋನದಲ್ಲಿ ನಾಯಕ ಅಂತ ಯಾರಿಗೆ ಕರೆದ್ರಪ್ಪ ಅಂತಂದ್ರ, ಬುದ್ಧ, ಬಸವ, ಅಂಬೇಡ್ಕರ್ ಮತ್ತು ಸಾಮಾಜಿಕ ಹೋರಾಟಕ್ಕೋಸ್ಕರ, ಸಾಮಾಜಿಕ ನ್ಯಾಯಕ್ಕೋಸ್ಕರ, ಸಾಮಾಜಿಕ ಬಿಡುಗಳನ್ನು ತೋರಿಸೋಸ್ಕರ ಯಾರು ಹೋರಾಟ ಮಾಡಿದ್ದಾರೆ ಅವರೆಲ್ಲರ ತತ್ವ ಸಿದ್ಧಾಂತಗಳ ಆಧಾರದ ಮೇಲೆ ಯಾರು ಎಲ್ಲ ಸಮುದಾಯವನ್ನು ಎತ್ತಿ ಹಿಡಿಯುವಂತ ಕೆಲಸ ಯಾರು ಮಾಡ್ತಾರೋ ಅವರು ನಿಜವಾದ ನಾಯಕರು ಅಂತ ಡಾಕ್ಟರ್ ಬಾಬಾ ಸಾಹೇಬ್. ಹಾಗಾಗಿ ಈ ಒಂದು ದಿಶೆಯಲ್ಲಿ ಮಹತ್ವಪೂರ್ಣವಾಗಿರ್ತಕ್ಕಂಥ ಈ ಒಂದು ಸಭೆಯಲ್ಲಿ ಮೊನ್ನೆ ಕೂಡ ನಾನು ಮಾತಾಡಿದೆ, ಹೇಳಿದೆ, ಎಲ್ಲರೂ ಇದ್ರಿ, ಕೆಲವೊಂದು ಜನ ಇರ್ಲಿಲ್ಲ. ನಾವು ಬರುವಾಗ ಇನ್ನೊಂದು ಒಬ್ಬೊಬ್ರು ಇಬ್ಬೊಬ್ರು ಕರ್ಕೊಂಬರ್ರಿ ಅಂತ ಹೇಳಿದೆವು, ಇಬ್ಬರು 4 ಮಂದಿ ಕರ್ಕೊಂಬ ಅಂತ ಹೇಳಿದೆವು. ಯಾಕಂದ್ರೆ ವಿಷಯ ಗೊತ್ತಾಗಬೇಕು, ಚರ್ಚೆ ಆಗ್ಬೇಕು. ಇವತ್ತು ಗಟ್ಟಿಯಾಗಿರ್ತಕ್ಕಂಥ ನೆಲೆಗಟ್ಟಲಿರ್ತಕ್ಕಂಥವ್ರು ಮತ್ತು ಗಟ್ಟಿಯಾಗಿರ್ತಕ್ಕಂಥ ಸಿದ್ಧಾಂತ ಇರ್ತಕ್ಕಂಥವ್ರು, ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಸಿದ್ಧಾಂತದಲ್ಲಿ ಇರ್ತಕ್ಕಂಥವ್ರು, ಇವತ್ತು ಸಾಮಾಜಿಕ ನ್ಯಾಯವನ್ನು ಎತ್ತಿರ್ತಕ್ಕಂಥವ್ರು ಇವತ್ತು ಈ ಒಂದು ಸಂಘಟನೆಯಲ್ಲಿ ಬೇಕಾಗಿದೆ. ಯಾಕಂತಂದ್ರೆ 1990ರಲ್ಲಿ ಮರಣೋತ್ತರವಾಗಿ ತಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲಾಯಿತು. ಆ ಒಂದು ಭಾರತ ರತ್ನ ಪ್ರಶಸ್ತಿ ಕೊಡ್ಬೇಕಾದ್ರೆ ವಿ ಪಿ ಸಿಂಗ್ ಸರ್ಕಾರ ಇತ್ತು. ವಿ ಪಿ ಸಿಂಗ್ ಸರ್ಕಾರದಲ್ಲಿ ಭಾರತ ರತ್ನ ಕೊಡಬೇಕು ಅಂತ ಶಿಫಾರಸು ಮಾಡಿರ್ತಕ್ಕಂಥವ್ರು ನಮ್ಮ ನಾಯಕರಾಗಿರ್ತಕ್ಕಂಥ ರಾಮವಿಲಾಸ್ ಪಾಸ್ವಾನ್ ಸಾಹೇಬರು. ರಾಮವಿಲಾಸ್ ಪಾಸ್ವಾನ್ ಸಾಹೇಬರು ಇವತ್ತು ಭಾರತ ರತ್ನ ಕೊಡಿಸುವಲ್ಲ, ಯಾಕಂದ್ರೆ ಅವರು ಕೇಂದ್ರದ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ರು. ಅವರ ಚಿರಂಜೀವಿ ಅವರ ಮಗ ಸಂಸದ ಲೋಕಸಭೆಯ ಮೆಂಬರು. ಇವತ್ತು ಮೊನ್ನೆ ನಾನು ಬೆಂಗಳೂರು ಹೋದಾಗ ಅಣ್ಣ ಜಗದೀಶ್ ಎಂ ಎನ್ ಜಗನ್ನಾಥ್ ಅಣ್ಣವರು ನನ್ನ ಭೇಟಿಯಾಗಿ ರವಿಯವ್ರನ್ನ ಬರಬೇಕು. ಯಾಕಂತಂದ್ರೆ ಹಿಂದಿನ ದಿನಗಳಲ್ಲಿ ಕೆಲವು ವರ್ಷಗಳ ಹಿಂದೆ ರಾಮವಿಲಾಸ್ ಪಾಸ್ವಾನ್, ಚಿರಾಗ್ ಪಾಸ್ವಾನ್ ಮತ್ತು ರಾಮಚಂದ್ರ ಪಾಸ್ವಾನ್ ಇವ್ರು ಮೂರು ನಡುಗೂಡಿ ಒಂದು ಕೇಡರ್ ಕ್ಯಾಂಪ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮೆಲ್ಲರೂ ಪ್ರತಿಭೆ ನೋಡಿರ್ತಕ್ಕಂಥವ್ರು. ತಮ್ಮಂತ ನಾಯಕರು ಇನ್ನೂ ತಾವು ಚಿಕ್ಕವರು, ಮುಂದಿನ ದಿನಗಳಲ್ಲಿ ನಮ್ಮ ಈ ಒಂದು ಹೋರಾಟದಲ್ಲಿ ಈ ಒಂದು ಚಳವಳಿ ತಾವು ಇರ್ಬೇಕಂತ ಹೇಳಿ ಪ್ರತಿಯೊಂದು ಕ್ಷಣಕ್ಕೂ ನಮ್ಮನ್ನು ಪ್ರೋತ್ಸಾಹಿಸ್ತಾ ಬಂದಿದ್ರು. ಆದ್ರೆ ಕೆಲವು ನಾಯಕರ ಇಲ್ಲಿ ನಡೆನುಡಿಗಾಗಿ ನಾವು ಸ್ವಲ್ಪ ನಿಟ್ಟಲಾಗಿ ಉಳಿದಿದ್ವಿ. ಯಾಕಂದ್ರೆ ಗಟ್ಟಿಯಾಗಿರ್ತಕ್ಕಂಥ ನಾಯಕರು ನಮ್ಮಲ್ಲಿ ಇಲ್ಲ. ಹಾಗಾಗಿ ನನಗೆ ಹೇಳಿದ್ರು, ನೀನು ಬಿಜಾಪುರ ಜಿಲ್ಲೆಯನ್ನು ಲೀಡ್ ಮಾಡಬೇಕು, ದಲಿತ ಸೇನೆ ಅಂತಕ್ಕಂಥದ್ದು ಸಾಮಾಜಿಕ ನ್ಯಾಯದಲ್ಲಿ ಇಲ್ಲಿ ಒಂದು ಸಂಘಟನೆ ಇದೆ, ಅದು ದಲಿತ ಸೇನೆ ರಾಮವಿಲಾಸ್ ಪಾಸ್ವಾನ್ ಅಂತಕ್ಕಂಥದ್ದು. ಬೇರೆ ಬೇರೆ ದಲಿತ ಸಂಘಟನೆಗಳ ಕಡೆ ಇರ್ಬೋದು, ಬಟ್ ಅವಕ್ಕೆ ಮಾನ್ಯತೆ ಇಲ್ಲ. ಅವು ಯಾವ ಆಧಾರದ ಮೇಲೆ ಅಲ್ಲಿ ಪರ್ಮಿಷನ್ ತಗೊಂಡ್ ಮಾಡ್ತಾ ಇರೋದು ಗೊತ್ತಿಲ್ಲ. ಬಟ್ ನೀವು ಅಲ್ಲಿ ಒಂದು ಸಾಮಾಜಿಕ ನ್ಯಾಯದಡಿಯಲ್ಲಿ ಎಲ್ಲ ಸಮುದಾಯದ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಒಂದು ಗಟ್ಟಿಯಾಗಿರ್ತಕ್ಕಂಥ ಒಂದು ಸಂಘಟನೆ ರೆಡಿ ಮಾಡ್ಬೇಕಂತ ಒಂದು ಆದೇಶ ನೀಡಿದಾಗ ಆಯ್ತು ಅಣ್ಣರು ತಾವು ಹೇಳ್ತಕ್ಕಂಥ ಮಾತು ನಾನು ಒಪ್ಕೊಂಡು, ನಾವಂತೂ ಯಾವ ಸಂಘಟನೆ ಗುರುತಿಸ್ಕೊಂಡಿಲ್ಲ, ಯಾವಾಗ ಎಲ್ಲಿ ಅನ್ಯಾಯ ಆಗುತ್ತದೆ ಅಲ್ಲಿ ಹೋಗಿ ನಿಂತ್ಕೊಂಡು ನಾವು ಸಾಮಾಜಿಕ ಕಾರ್ಯಕರ್ತರೆಲ್ಲರೂ ಇವತ್ತು ಅಲ್ಲಿ ಎತ್ಕೊಂಡು
ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಇದುವರೆಗೂ ಮಾಡ್ತಾ ಬಂದಿದ್ದೀವಿ. ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಾನು ಸಿಂದಗಿಗೆ ಹೋಗಿ, ಬಿಜಾಪುರ ಜಿಲ್ಲೆಗೆ ಹೋಗಿ ಅಲ್ಲಿರ್ತಕ್ಕಂಥ ನಮ್ಮೆಲ್ಲ ನಾಯಕರು, ಪ್ರಗತಿಪರ ನಾವು ಹೋರಾಟಗಾರರಿದ್ದಾರೆ, ಪ್ರಗತಿಪರ ನಾಯಕರಿದ್ದಾರೆ, ಅವರೆಲ್ಲರನ್ನ ಕರ್ಕೊಂಡು ಇವಾಗ ಹೇಳಿದ ನಾಯಕರಂದ್ರೆ ಯಾರು ಅಂತಕ್ಕಂಥದ್ದು ಆ ಬಾಬಾ ಸಾಹೇಬ್ ದೃಷ್ಟಿಕೋನದಲ್ಲಿ ಇರ್ತಕ್ಕಂಥ ಅಂತ ನಾಯಕರನ್ನ ನಾನು ಇವತ್ತು ಕರೆದುಕೊಂಡು ಅವರೆಲ್ಲ ಸಭೆಯನ್ನು ಮಾಡಿ ಈ ಒಂದು ದೃಷ್ಟಿಕೋನದಲ್ಲಿ ಸಂಘಟನೆ ಅಂತಕ್ಕಂಥದ್ದು ಹ್ಯಾಂಗಿರ್ಬೇಕು ಅಂತಕ್ಕಂಥ ವಿಚಾರವನ್ನು ಮಂಡನೆ ಮಾಡ್ಬೇಕಂತ ಹೇಳಿ ನನಗೆ ಮನಸ್ಸಲ್ಲಿ ಬಂತು. ಇವತ್ತು ರಾಜ್ಯದ ತುಂಬಾ ನೋಡಿದಾಗ ಮತ್ತು ಸಿಂದಗಿಯಲ್ಲಿ ನೋಡಿದಾಗ ಅಲ್ಲಿ ಎಷ್ಟು ಸಂಘಟನೆಗಳು ಅಷ್ಟು ಸಂಘಟನೆ ಸಿಂದಗಿದಾಗ. ಆ ಕಾರಣಕ್ಕಾಗಿ ಆ ಸಂಘಟನೆ ಕೆಲಸ ಏನ್ ಮಾಡ್ಬೇಕಾಗಿದೆ, ಮತ್ತೆ ಹಿಂದಿರ್ತಕ್ಕಂಥದ್ದು ಸಂಘಟನೆ ಕೆಲಸ ಏನಾಗಿದೆ, ಅವ್ರು ಯಾರು ಮಾಡದೇ ಇರ್ತಕ್ಕಂಥ ಕೆಲಸವನ್ನ ಮಾಡ್ಬೇಕಿದೆ. ಆ ಕಾರಣಕ್ಕಾಗಿ ಎಲ್ಲರೂ ಕೂಡ ಇವತ್ತು ಹೋರಾಟ ಕರೀತಾರ. ಇವತ್ತು ಸ್ಟ್ರೈಕಿಗೆ ಇವತ್ತು ಏನೋ ಒಂದು ಫಂಕ್ಷನ್ ಕರೆದು ಅವ್ರಿಗೊಂದು ಮಸಾಲ ರೈಸ್ ಆಗಿರ್ಬೋದು, ಮಜ್ಜಿಗೆ ಇರ್ಬೋದು, ಮತ್ತೊಂದು ಏನಾಗಿರ್ಬೋದು ತಿನ್ಸಿ ಬಜ್ಜಿ ಕಳಿಸ್ಬಿಡ್ತಾರೆ. ಆದ್ರೆ ಇವ್ರು ಯಾರು ಕೂಡ ಸಾಮಾಜಿಕವಾಗಿ ಅವ್ರಿಗೂ ರೀಚ್ ಆಗಿಲ್ಲ, ಅವ್ರಿಗೂ ಮುಟ್ಟಿಲ್ಲ. ಈಗ ತಾಲೂಕ್ದಾಗ ಇರ್ತಂತ ಪ್ರತಿಯೊಂದು ಆಫೀಸಲ್ಲಿ 30-35 ಆಫೀಸ್, ಪ್ರತಿಯೊಂದು ಆಫೀಸ್ದಾಗೂ ಅವ್ರಿಗೆ ಸಬ್ಸಿಡಿ ಇದೆ, ಪ್ರತಿಯೊಂದು ಆಫೀಸ್ದಾಗೂ ಸೌಲಭ್ಯಗಳು, ಪ್ರತಿಯೊಂದು ಆಫೀಸ್ ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಯೊಂದು ಕೂಡ ಇಲ್ಲಿ ಹಳ್ಳಿಯಲ್ಲಿ ಎಷ್ಟು ಜನ ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಕೂಡ ಸಹಾಯ ಸೌಕರ್ಯ ಸರ್ಕಾರ ನೀಡಿದೆ. ಅದಕ್ಕೆ ತಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇಪರ ಸೆಮಿನರಿ. ಇದು ಯಾರು ಕೂಡ ನಮ್ಮ ನಾಯಕರಲ್ಲಿ ಹೋಗಿ ಅವ್ರು ಮುಟ್ಟಿಸ್ತಾ ಇದ್ದ ಕೆಲಸ ಮಾಡಿಲ್ಲ, ಅವ್ರಿಗೂ ವಾಪಸ್ ಕೇಳ್ತಕ್ಕಂಥ ಕೆಲಸ ಮತ್ತು ಅವರ ಒಂದು ಕಟ್ಟಿಗೆ ಹೋಗಿ ಕೂತ್ಕೊಂಡು ನಿಮ್ಮ ಸಮಸ್ಯೆ ಏನದ ಅಂತ ಕೇಳ್ತಕ್ಕಂಥ ಕೆಲಸ ಮಾಡಿಲ್ಲ. ನಿನ್ನೆ ದಿವಸ ಒಂದು ಪತ್ರಿಕೆ ನೋಡಿದೆ, ಈ ದೇಶದೊಳಗೆ ಮುಸ್ಲಿಮರಿಗೆ ಓಟಿನ ಅವಕಾಶ ಕೊಡಬಾರ್ದು ಅಂತೇಳಿ ಒಬ್ಬ ಸಾಧು ಸಂತ ಒಂದು ಮಾತು ಹೇಳ್ದ. ಯಾಕಂದ್ರೆ ಅರ್ಥ ಮಾಡ್ಕೊಳ್ಬೇಕು, ಬಹುಜನ ಏನಿರ್ತಲ್ಲ ಅಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಬ್ಬಳಿಕೆ ಆಗಿ ಆಗ್ತದೆ. ನಾವೆಲ್ಲ ಅಲ್ಪಸಂಖ್ಯಾತರೆ ನಮ್ಮ ಹಳ್ಳಿಯೊಳಗೆ ನಾವು ನಮ್ದೇನೋ ಅನುಭವದೇವಿ ಇಲ್ಲಿ ಪರ್ಸು ಬಂದ ಅವನು ಅಲ್ಪಸಂಖ್ಯಾತನೇ, ಅವನು ಹೊಲದೊಳಗೆ ಅವನಿಗೆ ಎಷ್ಟೋ ಮಂದಿ ಕಾಡಿದ್ರಲ್ಲಿ. ಹಾಂ, ಅವ ಹೊಲ ತೊಗೊಂಡಿದ್ದು ಹೊಲಕ್ಕೆ ಅದು ಹೆಂಗೆ ತೋತಾನ ಮಗ ಹೊಲ ಅಂತೇಳಿ ಕಾಡಿದ್ರು. ಮತ್ತೆ ನಾವೇನು ಇರ್ಬೇಕಾಯ್ತು, ಮತ್ತವ್ರು ಯಾರು ಬರೋದಿಲ್ಲ. ಯಾಕಂದ್ರೆ ಈ ದೇಶದೊಳಗೆ ಹಂಗೆ ನಡೆದೋದು. ಮುಸ್ಲಿಮರಿಗೆ ನಾವು ಇಲ್ಲಿ ದೂರ ಇಟ್ಟೇವು ಸಂಘಟನೆ ಇತ್ತಂದ್ರೆ ಅವ್ರು ನಮ್ಮ ಹತ್ತಿರ ಇದ್ರೆ ನಮ್ಮ ಪರವಾಗಿ ಧ್ವನಿ ಎತ್ತಾರ. ಅವ್ರಿಗೆ ಓಟಿನ ಪವರೇ ಇಲ್ಲತ್ತ ನಿನ್ನೆ ನೋಡಿ ಮತ್ತೆ ಪತ್ರಿಕೆಗಳಿಗೆ ಅಂಥವ್ರಿಗೆಲ್ಲ ಯತ್ನಾಳ್ ಪಾಟೀಲ್ ಅಂತವ್ರು ಸಪೋರ್ಟ್, ನನ್ನ ಸಪೋರ್ಟ್ ಅದ ಅವನಿಗೆ ಅಂತ ನೋಡಿ. ಬಿಜಾಪುರದಾಗ ಅವ್ನ ಮನೆಗೆ ಊಟ ಹೋಗ್ಬೇಕಾದ್ರೆ ಮುಸ್ಲಿಮರ ಮನೆಯಿಂದ ಹೋಗ್ತದೆ, ಅದು ನನಗೆ ಗೊತ್ತು. ಮುಸ್ಲಿಮ್ ನಮ್ಮ ಸ್ನೇಹಿತರ ಮನೆಗೆ ನಾವೇ ಊಟ ಕೊಡ್ತೀವಿ 5 ಅಂತ ಹೇಳ್ತಾರ. ಅವ್ನಿಗೆ 1-2 ದನ ಸಾಲಲ್ಲ, ಅವ್ನು ತಿಂಗಳ 2-4 ದನ ಬೇಕು ಅವ್ನು ಅಂತ ಇವತ್ತು ಮುಸ್ಲಿಮ್ಸ್ ವಿರೋಧವಾಗಿ ಮಾತಾಡ್ತಾರೆ. ಆತ್ಮೀಯ ಬಂಧುಗಳೇ, ನಮ್ಮ ತಂಗಿ ಸಹೋದರಿ ಸುನಂದ ಎಷ್ಟು ಮಾಡಿ ಮಾತಾಡಿ ಸಂಘಟನೆ ಸರಿ ಅಂದ್ರೆ ಆ ರೆಕಾರ್ಡ್ ಮಾಡ್ತಾರೆ. ಯಾರು ರೆಕಾರ್ಡ್ ಮಾಡ್ಕೊಂಡ್ರೆ ಮಾಡ್ಕೋಬೇಡಂದ್ರೆ ಮೇಡಮ್ ಅವ್ರು ಬಟ್ಟೆ ನಿಮ್ಮ ನಾನವ ಏನು ಸತ್ಯನ ಗಟ್ಟಿ ಮನಸ್ಸು ಬೇಕು. ಮನಸ್ಸು ಹೇಗಿರ್ತಾರ, ನಾನು ಹಿಂದ 50 ಜನ ನನಗೆ ಅಟ್ಯಾಕ್ ಮಾಡ್ಕೊಂಡು ಬರ್ತಾರ, ನಾನು ಎದುರಿಸೋ ಧೈರ್ಯ ಬೇಕು ನನಗೆ. ಆ ರೀತಿ ಸಂಘಟನೆ ಮಾಡಬೇಕು. ಬಿಟ್ಟು ನಾವು ಆಂಜಿ ಹೋಗ್ತೀವಿ ಮನೆಗೆ ಅಂತ ನಾನೇ ಪ್ರಮುಖ ಲೀಡರ್. ನಾವು ಹೋದ ಶಬಿ ಬಿಟ್ಟವರು, ಚಂದ್ರಣ್ಣವರು, ಹೊಳೆಯವರು, ದೇವರವರು, ಕಂಡಿಯವರು ಹೋದ ತಂದಾಗ ಇಲ್ಲಿ ಏನು ಉಳಿತೀವಿ ಏನು ಉಳಿತೀವಿ ಹಿಂದಿದ್ದವ್ರು ಇದ್ದಾರೆ, ಯಾರಿಗಿಲ್ಲ ಯಾರು ಇರೋದಿಲ್ಲ. ಅದಕ್ಕೆ ನಾವು ಮೊದಲು ಮನಸ್ಸು ಗಟ್ಟಿ ಮಾಡ್ಕೋಬೇಕು, ಭಾಳ ದೂರ ಮಾಡ್ಕೋಬೇಕು. ಅಂಥ ಸಂದರ್ಭದ ಜೊತೆ ಸತ್ಯಕ್ಕೆ ಸಾಯ್ಬೇಕು. ಸಾವದವ್ರದಲ್ಲ, ಸತ್ಯದವ್ರದು. ನಾವು ಮಾಡೋದು ಬಡವ್ರ ಕೆಲಸ ಅದ. ನಾವೇನು ಶ್ರೀಮಂತಿಗೆ ಮಾಡ್ಕೊಡೋಲ್ಲ. ಯಾರಿಗೆ ಸ್ವಲ ತೊಗೊಳ್ ಸಿಕ್ಕಿಲ್ಲ ಅವ್ರಿಗೆ ಸ್ವಲ ತೊಗೊಂಡು ಮಾಡ್ಕೊಂಡು ಬರ್ತಾರೆ. ಇವತ್ತು ನನ್ನ ಹತ್ರ ಗರಿಷ್ಠ ಅವ್ರು 10 ಬರೀ ಡೈವರ್ಸ್ ಕೇಸ್ ಅದಾವೆ ಸರ್. ನಾನು ಅವ್ರಿಗೆ ಕಲಿಸ್ತೀನಿ, ಕೂಡಿಸ್ತೀನಿ, ಸಾಧ್ಯ ಏನಾದ್ರೆ ಅಲ್ಲಿ ಕೋರ್ಟ್ಗೆ ನಿಮ್ಗೆ ಅಲ್ಲೇ. ಯಾಕಂದ್ರೆ ಅವ್ರಿಗೆ ಸ್ಟೇಷನ್ಗೆ ಅವ್ರು ಬೂಟ್ಲೆ ಒಯ್ತಾರೆ ಅವರು. ಅಲ್ಲಿ ಹೋರೇ ಹೇಳ್ತೀವಿ, ನಾವು ಚಲೋ ಹೇಳ್ತೀವಿ, ಕೂಡಿಸ್ತೀವಿ, ಕಳಿಸ್ತೀವಿ. ನಮ್ಮ ಹತ್ರ ಬರೋದಿಲ್ಲ, ಸ್ಟೇಷನ್ಗೆ ಕೂತಾಗ ಹೋರೇ ಕಡೆ ಹೇಳ್ತೀವಿ. ಯಾಕಂದ್ರೆ ಮನಸ್ಸು ಮೊದಲು ಬಂದರು ಇಟ್ಕೋಬೇಕು. ಅವ್ರಿಗೆ ಏನು ಹೇಳಬೇಕು, ಅವ್ರಿಗೆ ಏನು ಹೇಳಬೇಕು, ಕೂಡಿಸಿ ಕಳಿಸಿ ಇಂಥೆಲ್ಲ ಸಮಾಜಕ್ಕೆ ಇದ್ರೊಳಗೆ ಬರ್ತಾನೆ. ಇದ್ರೊಳಗೆ ನೀನು ಬಂದಿತ್ತು ಬಾಂಧ ತಕರಾದ್ರೆ ನಾವು ಬಾಂಧ ತಕರಾರು ಬರ್ತಾನೆ ಅಂತ ಒಂದು ನಮ್ಮ ನಾಯಿ ಕೋಳಿ ಹಿಡಿದ್ರೆ ಎತ್ತು ಬರ್ತಾರೆ. ಏನು ಇವೆಲ್ಲ ಅಂತ ಅದ್ರ ಸಲ ಹೇಳಿ ನಾನು ಯಾವುದೇ ಬರಲಿ ವಿಷಯಗಳು ಏನಾಗ ಆಗ್ತಾ ಇಲ್ಲಿ ಮೈತಿ ಗಪ್ಸೊಳಿಗೆ ಒಂದು ವಿಷಯ ಬಂತಾರೆ. ಆ ತಂಗಿ ಮನುಷ್ಯ ಮೊದಲು ಬದ್ರಿಲ್ಲ. ನಾವೇನು ಹೇಳಬೇಕು, ನೀ ಬದ್ರಿರ್ತೀವ ತಂಗಿ, ನಾನು ನಿಮ್ಮಿಂದ ಇರ್ತೀವಿ ಅಂತಂದ್ರೆ ಇಲ್ಲ ಅಣ್ಣ ನಾವು ಸಂಸಾರ ಮಾಡೋರು ಅಂತಂದು ಆಯ್ತು. ಹೋಗಿದ್ದೆ ಮುಗಿದಲ್ಲ
ಇವೆಲ್ಲ ಬರ್ತಾವ ಸಮಾಜದೊಳಗೆ ಮಾಡೋಣ. ಎಲ್ಲರೂ ಕೈ ಜೋಡಿಸ್ತಾರೆ, ಎಲ್ಲರೂ ಒಕ್ಕಟ್ಟಿದ್ರೆ ಯಾಕಂತಂದ್ರೆ ನಾವು ಒಕ್ಕಟ್ಟು ಆಲಿಕ್ಕಂತಂದ್ರೆ ನಮ್ಮನ್ನು ಬಗ್ಗು ಬಿಡ್ತಾರೆ. ಬಗ್ಗು ಬಿಡ್ತಾರೆ. ನಾವು ನೋಡ್ತೀವಿ, ನಾವು ಎಲ್ಲಿ ಕೂತೀವಿ ಅಲ್ಲೇ ಕೂತೀವಿ. ನಮ್ಮ ಸಂಘಟನೆಗಿದ್ದವ್ರು ಯಾರು ಮ್ಯಾಲೆ ಹೋಗ್ಬೇಕು ಮೇಲೆ ಹೋಗ್ಬಿಟ್ಟು ಎಲ್ಲರೂ ಹೋದ್ರು. ಯಾವಾಗಲೂ ದಲಿತರ ಪರವಾಗಿ ನಾವು ಧ್ವನಿ ಎತ್ತೀವಿ ನಾವು, ಆದ್ರೆ ಅಲ್ಲೇನೋ ಅಪೇಕ್ಷೆ ಪಟ್ಟಿಲ್ಲ, ಯಾರೂ ಅಪೇಕ್ಷೆ ಪಟ್ಟಿಲ್ಲ. ನಾವು ಒಂದು ಸಂಘಟನೆ ಮಾಡಿ ಎಲ್ಲೇ ನಾವು ಏನಾರ ಹೋರಾಟ ಮಾಡಿದ್ರೆ ನಮ್ಮ ಕಿಶೋರಿ ಪೆನ್ಗಳು ನಾವು 10 ರೂಪಾಯಿ ಕೊಟ್ಟೆ ಕಂತೋತೀವಿ ನಾವು. ಅಂಥ ಸಂಘಟನೆ ನಾವು ಬಂದೀವಿ ನಾವು. ಆದ್ರೆ ಒಬ್ಬರ ಕಡೆಯಿಂದ ಅಲ್ಲಿ ಊಟ ಸಿಗ್ತದ, ಅಲ್ಲಿ ಬಿಸಿಲೇರು ನೀರು ಸಿಗ್ತದೆ ಅಂದ್ರೆ ಹೋಗ್ಬೇಡ್ರಿ, ದಯವಿಟ್ಟು ಹೇಳ್ತೀನಿ ನಾನು. ಯಾರ ಹತ್ರ ಹೋಗ್ಬೇಡ್ರಿ, ಯಾರೂ ನಮ್ಮವರಲ್ಲ. ಆದ್ರೆ ಮನಸ್ಸು ಬಂಧುರಾಗಿ ಇಟ್ಕೊಂಡು ಏನು ಈ ಇಂಥ ಸಂಘಟನೆಗಳಿಗೆ ಏನು ಬರ್ತಿಲ್ಲ, ನಮ್ಮ ರವಿಯವ್ರು ಏನು ಇಂಥ ಸಂಘಟನೆ ಮಾಡಿರಲ್ಲ, ಇಂಥದ್ದು ಬೆಂಬಲ ಕೊಡ್ರಿ, ಇಂಥದ್ದು ಬೆಂಬಲ ಕೊಡ್ರಿ. ನೀವು ಮಾಡಿದ್ದು ತೃಪ್ತಿ ಇರ್ತದೆ ಮನಸ್ಸಿನಾಗ. ನಾ ಬರೋರಿಗೆ ಕೆಲಸ ಮಾಡಿದ್ನಪ್ಪ ಕೆಲಸ ಹೇಳಿದ್ರು, ಒಂದು ಈ 3 ಹೋಲಿದ್ದು ಹಿಂಗೆ ಹೋಗಿ ನಾ ಮಾಡಿಸ್ಕೊಟ್ಟೆ. ಎಷ್ಟು ತೃಪ್ತಿ ಅವ್ರು ಮಾಡಿಸ್ಕೊಟ್ಟಿದ್ರು ಅವ್ರ ಮನಸ್ಸಿಗೆ. ಅಲ್ಲೇ ದೇವ್ರು ಇರ್ತಾನೆ. ನೀವೆಲ್ಲಿ ಗುಡಿಯಾಗ ಹೋಗಿ ಗಂಟೆ ಹೊಡೆದ ದೇವ್ರು ಯಾರೇ ಎಲ್ಲಿ ದೇವ್ರು ಇರ್ತಾನೆ. ನಮ್ಮೊಳಗೆ ದೇವ್ರನ್ನ ದೇವ್ರು ಎಲ್ಲಿ ಹೊರಗಿಲ್ಲ. ನಮ್ಮ ಕನ್ನಿಯವ್ರಿಗೆ ಅದೇ ದೇವ್ರನ್ನ, ಶಬೀರ್ ಪಟೇಲ್ ಅವಣಿಯನ್ನ, ಚಂದ್ರಮಣಿಗೂ ಅದೇ ಅದ, ನನಗೂ ಅದೇ ದೇವ್ರನ್ನ. ನೀವೇನು ದೇವ್ರು ಬೇರೆ 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 ಅವ್ರಿಗೆ ಹಾರತ್ತಿದ್ರೆ ಆದ್ರೆ ಸೀಮಿ ಮಾಡಿ ಹೋಗ್ತಾರೆ ಜನ. ಯಾಕೆ ಹಾಗೆ ಸೀಮಿ ಮಾಡಿದ್ರು ಅಂದ್ರೆ ತಾವು ಕೂತು ಊಟ ಮಾಡಿದ್ರು. ನಮ್ಮ ದುಡ್ಡು ಲೆಕ್ಕ ಹಚ್ಚಬೇಕು. ಈ ಬಕ್ರ ಬಂದು ಗುಡಿಗೆ ತಂದಾಗ ಈ ತಲೆ ಬೋಡಿಸ್ಬೇಕತ್ತಾರ. ನಮ್ಮ ಎಲ್ಲಿ ತಿಳುವಳಿಕೆ ಬಂದು ನೀವು ನಾವು ಯಾವ ದೇವಸ್ಥಾನಕ್ಕೆ ಹೋಗಿಲ್ಲ. ನಮ್ಮ ತಂಗಿನ ಲಕ್ಷ್ಮಿ, ನಮ್ಮ ತಂಗಿನ ಸರಸ್ವತಿ, ನಮ್ಮ ತಂಗಿನ ಪಾರ್ವತಿ, ನಮಗೆ ಈಗಿನೇ ಭಾಗ್ಯವಂತಿ. ಮತ್ತೇನದಲ್ಲಿ ಯಾವ್ದನೇನ್ರಿ ಆದ್ರೆ ತಂಗಿ ಒಂದು ರೊಟ್ಟಿ ಕೊಡೋರು ಕೊಡ್ತಾಳಿಲ್ಲ. ಊರಿನ ಗುಡಿಗೆ ಹೋಗಿ ಒಂದು ಕಾಯಿ ತೊಗೊಂಡ್ಸ್ಕೊಂಡು ಹೊಡಿ ತನಕ ಏನು ಕೊಡೋಲ್ಲ. ಅದೇ ಮತ್ತೆ 5 ರೂಪಾಯಿ ಕೊಡ್ತಾರೆ ನಮ್ಮ ಕಡೆಯಿಂದ ಮತ್ತೆ ಕಾಯಿ ಹೊಡಿಲಿಲ್ಲ. ಎಲ್ಲೂ ಏನಿಲ್ಲ. ಇಲ್ಲೇ ನಾವು ಮಾನವರು ಇದ್ದಿಲ್ಲ. ನಮ್ಮೊಳಗೆ ದೇವ್ರನ್ನ, ನಮ್ಮ ದೇವ್ರನ್ನ ಜಾಗೃತಿ ಮಾಡ್ಕೊಂಡು ಬಡವ್ರ ಸಲುವಾಗಿ ನಾವು ಕೆಲಸ ಮಾಡ್ಕೊಂಡು ಹೊಂಟ್ರ, ಬಡವ್ರ ಸಲುವಾಗಿ ಕೆಲಸ ಮಾಡ್ಕೊಂಡು ಹೊಂಟ್ರ ನಾವು ಹುಟ್ಟಿ ಬಂದಿದ್ದಕ್ಕೆ ಸ್ವಾರ್ಥ. ದೇವರೆಲ್ಲ ಕೊಟ್ಟಾನ ಭೂಮಿ ಮೇಲೆ, ಹಣ್ಣು ಕೊಟ್ಟಾನ, ಹೂ ಕೊಟ್ಟಾನ, ಕಾಯಿ ಕೊಟ್ಟಾನ, ತಿನ್ನಕ್ಕೇನು ಕೊಟ್ಟಿಲ್ಲ. ಆದ್ರೆ ಯಾವುದ್ರ ಮುಖಾಂತರ ನೀವು ಪಡ್ಕೋತೀರಣ್ಣ, ಕಾಯಕದ ಮುಖಾಂತರ ನಾವು ಪಡ್ಕೋಬೇಕದಲ್ಲ. ಕಳು ಮಾಡಿ ಪಡ್ಕೊಳ್ಳೋದಿರ್ತದೆ. ಕಾಯಕದ ಮುಖಾಂತರ ಪಡ್ಕೊಂಡ್ರೆ ನಮ್ಮ ಶರೀರ ಚಂದ ಇರ್ತದೆ, ಮನಸ್ಸು ಚಂದ ಇರ್ತದೆ, ನಮ್ಮ ಬುದ್ಧಿನೂ ಚಲೋ ಇರ್ತದೆ. ನಾ ಇವತ್ತೊಬ್ಬರು ಮೋಸ ಮಾಡಿಸಿ ಮನೆಗೆ ಹೋಗಿಸಿ 100 ರೂಪಾಯಿ ಹಾಕಿದೆ, ನಾ ಕಾರ್ಯ ತಿರುಗಾಡ್ತೀನಿ ಅಂದ್ರೆ ಅವ್ನಿಗೆ ರಾತ್ರಿ ನಿದ್ದೆ ಹತ್ತಲ್ಲ. ನೀವು ನೋಡ್ರಿ ಭಾಳ ಯಾರಿಗೊಂದು ಮೋಸ ಮಾಡ್ಕೊಂಡು ನಾ ಮನೆಗೆ ಹೋದ್ರೆ ರಾತ್ರಿ ನಿದ್ದೆ ಹತ್ತಲ್ಲ, ನಿದ್ದೆನ ಹತ್ತಲ್ಲ. ಅದು ಯಾಕೆ ಒಳ ರಕ್ತ ಕುದೀತಿರ್ತದೆ. ಏನು ಅಟ್ಟ ನೀವು ಚಿತ್ರಕ್ಕೆ ಹೋಗ್ಬೇಡ್ರಿ, ಬನ್ರಿ ಇಂಥ ಸಂಘಟನೆ ಕಟ್ಟ ಮೆಲ್ಲ ಕೊಡಿ. ರವಿಯವರು ಒಳ್ಳೆ ಕೆಲಸ ಮಾಡಕತ್ತಾರ, ಸಾಥ್ ಕೂಡ ಒಟ್ಟು ಮುಂದೆ ಬರ್ತಕ್ಕಂಥ ಈ ಎಲ್ಲ ಏನು ದಿನಗಳದಾವಲ್ಲ, ಎಲ್ಲ ದಲಿತ ಮುಸ್ಲಿಂ ಮೈನಾರಿಟಿ ಎಲ್ಲ ಜನರನ್ನ ಕರ್ಕೊಂಡು ಎಲ್ಲರೂ ಕರ್ಕೊಂಡು ತುಳಿತಕ್ಕೆ ಒಳಗಾದವ್ರು ಸಿಟ್ಟೆ. ನನಗೂ ಬಸವಣ್ಣ ಲಿಂಗ ಕಟ್ಟೆ ಅಂತೇಳಿ ಲಿಂಗಾಯತರಾಗಿ ನಾನು ಮೊದಲು ದಲಿತನೇ. 12 ಶತಮಾನಕ್ಕಿಂತ ಮುಂಚಿತ ನಾನು ದಲಿತನೇ. ನಾನು ಬಸವಣ್ಣ ತನಿಸಿ ಲಿಂಗ ಕಟ್ಟೆ ಅಂತ ಲಿಂಗಾಯತರಾಗಿನಿ. ಮೂಲ ದಲಿತರೆ ನಾವೆಲ್ಲ. ಇಲ್ಲೇನು ಲಿಂಗಾಯತ ಮೂಲ ಎಲ್ಲರೂ ದಲಿತರೆ. ಬಸವಣ್ಣ ಹೋಗಿದ್ದು ಗುಡಿಸಲು ಮಂದಿ ಬಳಿ ಅಲ್ಲ, ಏನು ಶ್ರೀಮಂತ ಬಳಿ ಅಲ್ಲ. ನಾವು ಬಸವಣ್ಣ ಅವ್ರು ಬೆಳೆದವ. ಯಾರು ನೀವು ಅಸಹಾಯಕರದಾರ ಅವ್ರ ಕೈ ಎತ್ತಿ ಕರ್ಕೊಂಡು ಬರ್ತೀರಿ, ನೀವು ಬೆಳಿತೀರಿ. ಮತ್ತು ನೀವು ಶ್ರೀಮಂತರ ಬಳಿ ಹಾಗಂದ್ರೆ ಶ್ರೀಮಂತ ಮಕ್ಕಳು ಎಲ್ಲರೂ ತಮ್ಮ ತಾವೇ ನೋಡ್ತಾರೆ. ಶ್ರೀಮಂತರ ಮಕ್ಕಳು ಗೆಳತನ ಅಂದರೆ ಉಡ್ಯದ ಬೆಂಕಿ ಕಟ್ಕೊಂಡು ಸಂಸಾರ ಮಾಡಿದಾಗ ಅವ್ರು ಯಾರ್ದು ನೋಡಿದ್ರು ಇನ್ನೊಬ್ರು. ಹೌದಾ ಮಾಡ್ತೀಯಾ? ಹಾಂ ಮಾಡೋ. ಹಾಂ ಆ ಥರ ಮನುಷ್ಯ ಅಲ್ಲ ನಾವು. ಸರಿ ಈಗ ಸುಮಾರು ಒಂದು 3-4 ವರ್ಷ ಇರ್ತೀವಿ ಅವ್ರು ಅಡ್ಡಾಡಿರುತ್ತೆ. ಆ ಥರ ನಾವ್ರಲ್ಲ. ನಾವು ಅವ್ರಿಗೆ ಏನೇ ಸಹಕಾರ ಬೇಕಂತಂದ್ರೆ ನಾವು ಮಾಡ್ಲಿಕ್ಕೆ ರೆಡಿ ಇದ್ದೆವು. ಆ ದುಡ್ಡಿನ ವಿಷಯದಲ್ಲಿ ಹಿಂಗಿರೋದು ಲಂಚ ಇಂಥ ಸಂದರ್ಭ ಬಂದಲ್ಲಿ ಮಾತ್ರ ಯಾವುದೂ ಇದು ಮಾಡದೆ ನಾವು ಅವ್ರ ಜೊತೆ ಇರ್ತೀವಿ ಅಂತೇಳಿ ನನ್ನ ಮಾತುಗಳು ಮುಗಿಸ್ತೇನೆ. ಹೇಳಿದ್ರು ಈಗ ಸಮಾಜದಾಗ ಎಷ್ಟೋ ಮಂದಿ ಸಮಾಜ ಮಾಡ್ತೀನಿ ಅಂತೇಳಿ ಮುಂದುವರೆಸ್ತಾರ. ಇದು ಬಾಯಿಲೆ ಸಮಾಜ ಮುಂದುವರೆಸ್ತೀನಿ ಅಂತಾರ. 99% ಭ್ರಷ್ಟಾಚಾರ. ಇಲ್ಲ ನಾವು ನೋಡ್ತೀವಿ. ಸಿಸ್ಟರ್ ಅವರು ಎಷ್ಟೋ 1000 ಪಟ್ಟು ನೋಡಿದಾರ. ಅದಕ್ಕಾಗಿ ನಾವು ರವಿ ಸರ್ ಅವ್ರಿಗೆ ಹೇಳ್ದ, ಸರ್ ನಾವು ಒಂದು ಸಂಘಟನೆ ಮಾಡಮ್ರಿ, ನಮ್ಮ ಸಮರ್ಥನ ನಾವು ಹೇಗಿದ್ದೀವಿ ಅನ್ನೋದು ಎಲ್ಲರಿಗೂ ತೋರ್ಸೋಣ ಅಂತೇಳಿ ಅವ್ರಿಗೂ ಹೇಳಿದೆವು. ಇವತ್ತು ಅವ್ರು ಕರ್ಸೋದಕ್ಕೆ ಧನ್ಯವಾದಗಳು. ಇದೊಂದು ಗಾದಿ ಮಾತಾಡ್ತಾರೆ, ಅದೇ ಪಟ್ಟಿದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ನಾವು ಪಟ್ಟದ್ದು ಕೆಟ್ಟನ ಬೇಡ ಸರ್ವಾಗ್ತದೆ. ಈಗ ಎಲ್ಲರೂ ನಮಗೆ ನಾವು ಸಂಸಾರ ಮಾಡ್ತೀವಿ ರೀ. ಈಗ ಮತ್ತೊಬ್ರಿಗೆ ನಾವು ಒಳ್ಳೇದು ಅನ್ಬೇಕು, ಒಳ್ಳೇದು ಮಾಡಬೇಕು ಅನ್ನೋಂಥ ಸಂಘಟನೆ ನಾವಿಲ್ಲಿ ಮಾಡಬೇಕು. ಎಲ್ಲರೂ ಈ ಸರ್ ಯಾವಾಗ ಮೀಟಿಂಗ್ ಕರೀತಾರ ಅವಾಗ ಎಲ್ಲರೂ ಬಂದು ಸಮಾಜಕ್ಕಾಗಿ ನಾವು ಒಳ್ಳೆಯ ಸೇವೆಯನ್ನು ಮಾಡೋಣ
ನಮ್ಮ ಸರ್ ಜಗದೀಶ್ ಸರ್ ಅದಾರ, ಅವರು ಒಳ್ಳೆ ಇದ್ರಾಗ ಸಮಾಜದಾಗ ಒಟ್ಟು ದುಡ್ದವ್ರು ಅದಾರ. ನಮ್ಮ ಸಿಸ್ಟರ್ ಅವ್ರು ಇಬ್ಬರು ಅದಾರ, ಎಷ್ಟು ಆಳವಾಗಿ ಹೇಳ್ದಾರ ಅವರು. ಈಗೊಂದು ಬಲಾತ್ಕಾರ ಆಗ್ತದ ಅಂತಲ್ಲಿ ಎಲ್ಲ ಜನ ಗಪ್ಪ ಆಗ್ತಾರ. ಈಗ ನಮ್ಮ ಸಂಘಟನೆದವ್ರು ಏನು ಮಾಡ್ತಾರೆ, ಎಲ್ಲಿ ಬಲಾತ್ಕಾರ ಆಗಿರ್ತಾರ, ಯಾರ ಮ್ಯಾಗಿನವ್ರು ಇದು ಮಾಡಿರ್ತಾರ, ಆ ಟೈಮ್ದಾಗ ನಮ್ಮ ಸಂಘಟನೆಯವ್ರು ಹೋಗ್ತಾರ. ಓಕೆ, ನಾವು ಒಳ್ಳೆ ಸಂಘಟನೆ ಮಾಡೋಣ ಅಂತೇಳಿ ಯಾವತ್ತ ನಾವು ಮಾತಾಡೋದ್ರಲ್ಲ. ಮುಂದೆ ನಮ್ಮ ಅಕ್ಕವರು ಎಲ್ಲರೂ ಜಗದೀಶ್ ಸರ್ದು ಎಲ್ಲರದ ಆಶೀರ್ವಾದ ಇರಲಿ. ನಮ್ಮ ಸಂಘ ಒಳ್ಳೆ ರೀತಿಯಿಂದ ತೊಗೊಂಡು ಹೋಗೋಣ. ನಮ್ಮ ಸರ್ ಅದನ್ನು ಭಾಳ ಅನುಭವಿಸ್ತಾರೆ. ನಮ್ಮ ಸರ್ ಎಲ್ಲರೂ ಕೂತಿದಾರೆ. ನಾವೆಲ್ಲರೂ ಅಣತಮ್ಮದ ಹಂಗೆ ಈ ಸದ್ ಒಂದು ಬಡಿಗೆ ಯಾರಾದ್ರೂ ಮುರಿಬೋದು ಅಂತ ಹೇಳ್ತಾರೆ. ಈಗ 10 ಬಡಿಗೆ ಕಲ್ತಾಗ ಮುರಿಯಲ್ಲ, ಆದ್ರೆ ಮತ್ತೊಂದು ಮನ್ಯಾಗ ಒಬ್ರಿಬ್ರು ಅಣತಮ್ಮದವ್ರು ಇರ್ತಾರೆ. ಮತ್ತು ಏನಾರ ಹತ್ತದಾಗ ಒಬ್ರಿಬ್ರಿಗೆ ಯಾರಾದ್ರೂ ಮಾಡಿಸ್ಬೋದು. ನಾವು ಒಬ್ರಿಬ್ರು ಅಣತಮ್ಮದವ್ರು ಬೇಡ್ರಿ, ನಾವು ಸದ 100 ಮಂದಿ ಅಣತಮ್ಮದರಾಗಿ ನಾವೊಂದು ಅನ್ಯಾಯ ಅತ್ಯಾಚಾರ ಆದಲ್ಲಿ ನಾವು ಹೋಗಾನು ಅದ್ರಾಗ ಎದುರಿಸ್ತಾನು ಅಂತ ಹೇಳಿ ನಮ್ದೊಂದು ಸಂಘಟನೆ ಮಾಡ್ಲಕತ್ತೀವಿ. ಅದ್ರಾಗ ನಮ್ಮ ರವಿ ಸರ್ ಅದಾರ, ಭಾಳ ಅನುಭವಿಸ್ತರು. ಜಗದೀಶ್ ಸರ್ ಅದಾರ, ನಮ್ಮ ಅಣ್ಣ ದೇವೇಂದ್ರ ದೇವ್ ಅವ್ರು ಅದಾರ. ಎಲ್ಲರೂ ಸರಿಯಾಗಿ ನಾವು ಈ ಸಂಘಟನೆ ಮುಂದುವರ್ಸೋಣ ಅಂತೇಳಿ ನನ್ನ ಮಾತು.